ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರು ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಚಿನ್ ಗುತ್ತಿಗೆದಾರ ಇಲ್ಲ ಅಂತ ಹೇಳಿ ಈಗಾಗಲೇ ರಾಜ್ಯ ಅಧ್ಯಕ್ಷ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅವ್ರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಮೇಡಮ್, ಸಚಿನ್ ಗುತ್ತಿಗೆದಾರ ಇಲ್ಲ, ಹಾಗಿಲ್ಲ ಅಂತ ಒಂದೊಂದೊಂದು ಹೇಳಿಕೆ ದಿನ ಬೆಳಗಾದ್ರೆ ಹೊಸ ಹೊಸ ಬೆಳವಣಿಗೆ ಆಗ್ತವೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಾವು ಮೊದಲು ಹೇಳಿಲ್ರಿ, ಅವ ಗುತ್ತಿಗೆದಾರನ ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನು ವರ್ಕ್ ಮಾಡ್ತೀನೋ ಅದು ಡೀಟೇಲ್ ಆಗಿ ಅವ್ನು ಡೆಟ್ ನೋಟ್ದಾಗೆ ಬರ್ದಾನೆ ಸರ್. ಅಷ್ಟಲ್ದೇ ಅವ್ನು ಏನು ವರ್ಕ್ ಮಾಡ್ತಾನೆ ಎಲ್ಲ ಪ್ರೂಫ್ನು ಅವನು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ರೀ. ಇವಾಗ ಅದ್ರೊಳಗೆ ಏನೂ ಇಲ್ಲ. ಅದ್ರ ಜೊತೆ ಅವ್ನು ಐಫೋನ್ ಕೂಡ ಕಸ್ಕೊಂಡಾರಿ. ಆಫೀಸಲ್ಲಿ ಇದ್ದಂತ ಎಲ್ಲಿ ಹೋಗೋದು ಎಲ್ಲ ಸಾಮಾನುಗಳು ಏನಾಗ್ಯದ್ರಿ, ಅವರೇ ನಮ್ಮ ಮನೆಗೆ ಬಂದಾಗ ಹೇಳ್ಯಾರ್ಕಿ ನಾವು ಖಾಲಿ ಮಾಡೀವಿ ಅಂತ ಹೇಳ್ಯಾರ ನೋಡ್ರಿ ಸರ್. ಏನು ಮಾಡ್ಯಾರ, ಅದೇ ರಾಜು ಕಪ್ನೂರು ಅವ್ರ ಜೊತೆ ಬಂದಿದ್ದವ್ರು ಹೇಳಿದ್ದಾರೆ ಕಿ ನಾವೇ ರೂಮ್ ಖಾಲಿ ಮಾಡಿಸಿದೀವಿ, ಅಲ್ಲಿ ಏನೂ ಇಲ್ಲ ಅಂದಂಗೆ ಮಾತಾಡ್ಯಾರ ಸರ್. ಅವರು ದಾಖಲೆಗಳೆಲ್ಲ ಯಾರು ಒಯ್ದರು, ಎಲ್ಲಿವೆ ದಾಖಲೆ? ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ. ಮತ್ತು ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ಕೆ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಅದು ಅವ್ರ ಹತ್ರ ಏನೂ ತಪ್ಪಿರಲಿಲ್ಲ. ನಮಗೂ ಫ್ಯಾಮಿಲಿದವ್ರಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತಲ್ರಿ, ಇದು ಅದಾ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಅವ್ನ ಹತ್ರ 3 ಲ್ಯಾಪ್ಟಾಪ್, ಒಂದು ಐಫೋನ್ ಇತ್ತು ರೀ ಸರ್ ಅವ್ರ ಹತ್ರ. ಅಲ್ಲಿ CCTV ಕ್ಯಾಮ್ರಾ ಸಮೇತ ಇತ್ತು. ಮತ್ತು ಅವೆಲ್ಲ ಏನು ಮಾಡ್ಯಾರ ಸರ್ ಗೊತ್ತಿಲ್ಲ ಸರ್. ಅದು ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ. ಮೊದಲೇ ಹಿಡ್ದು ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆನೇ ಬೇಕಂತ ಮೊದಲು ಹಿಡ್ದು ಕೇಳತ್ತೀನಿ, ಇವಾಗೂ ಕೇಳತ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೀ, ನಾಳೆ ಡೆಟ್ ನೋಟು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನ್ ಅನ್ನ ಹೆಸರೇ ಇಲ್ಲ ಅಂತ ಹುಟ್ಟಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವ್ರು ಅವ ತೀರ್ಕೊಂಡೆ. ಇವತ್ತಿಗೆ 7 ಡೇಸ್ ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ಇನ್ನು ಏನು ಹೇಳ್ಬೇಕ್ರಿ, ಹೆಂಗೆ ನಂಬಬೇಕ್ರಿ ಗೌರ್ಮೆಂಟ್ ಮೇಲೆ ನಾವು? ಇದೆಲ್ಲ ತನಿಖೆನೇ ಇದ್ದಿಲ್ರಿ. ಅವ ಯಾರು, ಅವನಿಗೆ ಯಾಕೆ ಬೆದರ್ಸ್ಯಾನ, ಆ ದುಡ್ಡಿನ ವಿಷಯ ಏನದ ಅದು ತನಿಖೆ ಮಾಡಬೇಕಿತ್ತು. ಅವಾಗ ಗುತ್ತಿಗೆದಾರನೇ ಅಲ್ಲ, ಅದು ಅಲ್ಲ, ಅವ್ನು ಹ್ಯಾಂಡ್ ರೈಟಿಂಗ್ ಅದು ಇದು ಟೈಮ್ ಪಾಸ್ ಮಾಡ್ಕೊತಾ ಆಯ್ತು ರೀ. ಅವ್ರೇನಂತಾರೀ, ಆರೋಪಿಗಳು ಆರಾಮ್ ಸರಿ ಓಡಾಡ್ತಿರ್ಲತ್ತಾರ್ರಿ, ಎಲ್ಲಿ ಬೇಕಾದ್ರೂ ಮುಚ್ಕೊಂಡು ಕೂತಾರಿ, ಗೆದರು ಬರ್ಲಕ್ಕೆ ರೆಡಿ ಇಲ್ಲ. ಮತ್ತೀಗ ನಾವು ಹೆಂಗೆ ತಿಳ್ಕೊಂಬರಿ ನಮ್ಮ ಸರ್ಕಾರ ನಮ್ಗೆ ನ್ಯಾಯ ಕೊಡಿಸ್ತದಂತ? ಅದಕ್ಕೋಸ್ಕರ ಸರ್ಕಾರಿ ಡಿಲೇ ಮಾಡತ್ತದ, ಯಾಕೆ ಎನ್ಕ್ವೈರಿ ಮಾಡ್ಲಕ್ಕೆ ಹಿಂದೇಟ್ ಆಗ್ತಾ ಇದೆ? 8 ದಿವಸ ಆದರೂ ಒಂದು ಆರೋಪಿಗೆ ಅರೆಸ್ಟ್ ಯಾಕೆ ಮಾಡಿಲ್ಲ? ಏನು ಸರ್, ನ್ಯೂಸ್ ಪ್ರಕಾರ ನೋಡಿದ್ರೆ ಅವ್ರು ನನ್ನ ಮೇಲೆ ಆರೋಪ ಹೊಂಟದಂತ ಮಾತಾಡ್ಲತ್ತಾರ್ರಿ. ಅದಕ್ಕೋಸ್ಕರ ಡಿಲೇ ಮಾಡ್ಲತ್ತಾರೇನೋ ಅಂತ ಅದು ಅನ್ಸ್ಲತ್ತದ ಅಷ್ಟೇ ರೀ ಸರ್. ಅಂದ್ರೆ ಟೋಟಲಿ ವಿನಾಕಾರಣ ಇದು ಮಾಡಿ ಪಾಸ್ ಮಾಡಿ ಎಲ್ಲ ಮುಚ್ಚಾಕ್ತಾರೆ ಸರ್. ಇನ್ನೊಂದು ಸ್ವಲ್ಪ ದಿನದಾಗ ಅವ್ನು ಏನು ಪ್ರೂಫ್ ಅವ ನೋಡ್ರಿ, ಎಲ್ಲ ಮುಚ್ಚಾಕಿ ಸಚಿನ್ ನನ್ನ ಹೆಸರೇ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ನು ತೆಗೆದಾಕ್ತಾರೆ ರೀ. ಆ ಥರ ಅನ್ಸ್ಲತ್ತದ್ರಿ. ಈಗ 7 ಡೇಸ್ದಾಗ ಡೈಲಿ ನಾವು ಏನೇನು ಕೇಳತ್ತೀವಿ ನೋಡ್ರಿ, ಅದ್ರ ಪ್ರಕಾರ ನೋಡಿದ್ರೆ 7 ಡೇದಾಗ ಅವ್ನು ಎಲ್ಲನೇ ಪ್ರೂಫೇ ಮುಚ್ಚಾಕ್ತಾರೆ ರೀ ಗೌರ್ಮೆಂಟ್ದವ್ರು. ಹಂಗೆ ಅನ್ಸ್ಲತ್ತದ ರೀ ಈಗ ನಮಗೆ. ಅದಕ್ಕೆ ನಮ್ಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ರಿ. ನಮಗೆ ಏನಂತಾರೆ, ಕೇಂದ್ರ ಸರ್ಕಾರದಿಂದ ನಮಗೆ CBI ತನಿಖೆ ಆಗ್ಬೇಕಂತ ಮನವಿ ಮಾಡ್ಕೋತೀನಿ ರೀ ನಿಮ್ಮ ಥ್ರೂ. ಅಂದ್ರೆ ಟೋಟಲಿ ಅಂದ್ರೆ ಎಲ್ಲ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರ. ಟೋಟಲಿ ಏನಾದ್ರೆ ಕೇಸ್ ಮುಚ್ಚಬೇಕು ಅಂತೇಳಿ ಒಂದು ಷಡ್ಯಂತ್ರ ನಡೀತಾ ಇದೆ ಸರ್. ಅವ್ರಾಗೆ ಹೇಳತ್ತಾರ್ರಿ, ನಾವೇನು TVದಾಗೂ ನಾವು ಎಲ್ಲೂ ಹೇಳಿಲ್ಕಿ ಅವ ಗುತ್ತಿಗೆದಾರ ಆಗಿ ವರ್ಕ್ ಮಾಡ್ತೀನಂತ. ಅವ ಖಾಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಂತ ಅವನು ಬರ್ದ ಮೇಲೂ ನಮಗೂ ಗೊತ್ತಾಗ್ಯದ್ರಿ. ಸ್ವಲ್ಪ ಗೊತ್ತಿತ್ತು, ಪೂರಾನು ಗೊತ್ತಿರಲಿಲ್ಲ. ಆದರೂ ಅವ ಡೀಟೇಲ್ ಆಗಿ ಬರ್ದನ್ರಿ. ಎಲ್ಲೂ ಮೆನ್ಷನ್ ಮಾಡಿಲ್ಕಿ ನಾ ಗುತ್ತಿಗೆದಾರ ಆಗಿ ವರ್ಕ್ ಮಾಡ್ತೀನಂತ. ಅವ್ರಾಗೆ ಹೇಳ್ಯಾರ್ರಿ ಗುತ್ತಿಗೆದಾರ ಅಂತ. ಇವಾಗ ಅವರೇ ಇಲ್ಲ ಅಂತ ಹೇಳತ್ತಾರಿ. ಅದಕ್ಕೂ ನಮಗೆ ಸಂಬಂಧ ಇಲ್ಲ ಸರ್. ಅಪರಾಧಿ ಯಾರ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಅಂತ ಕೇಳತ್ತೀವ್ರಿ. ಅವ್ರು ಏನಿಲ್ಲ, ಹತ್ತಿನ ಹೋಗಿ ನಮ್ಮ ತಮ್ಮನ ಮೇಲೆ ಬ್ಲೇಮ್ ಮಾಡಿ ಮುಚ್ಚಾಕ್ಬೇಕಲ್ಲತ್ತಾರ ಅಷ್ಟೇ ಸರ್. ಸೊ ಇದು ಸಚಿನ್ ಸಹೋದರಿಯ ನೋವಿನ ಮಾತು ಅಂತ ಹೇಳ್ಬೋದು. ಟೋಟಲಿ ಕೇಸನ್ನು ಮುಚ್ಚಾಕಬೇಕು ಅಂಥೇಳಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಗುತ್ತಿಗೆದಾರ ಇಲ್ಲಂತಾರೆ, ನಾಳೆ ಡೆತ್ ನೋಟೇ ಇಲ್ಲಂತಾರೆ. ಈ ರೀತಿ ಸರ್ಕಾರ ಏನಂದ್ರೆ ಎಲ್ಲೋ ಒಂದು ಕಡೆ ಯಾರ್ದೋ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ಕೇಸ್ ಮುಚ್ಚಬೇಕು ಅಂತೇಳಿ ಪ್ಲ್ಯಾನ್ ನಡೆದ. ಹೀಗಾಗಿ ನಮಗೆ ನ್ಯಾಯ ಬೇಕೇ ಬೇಕು. ಸರ್ಕಾರ ಟೋಟಲಿ ನಮಗೆ ನ್ಯಾಯ ಕೊಡಬೇಕು. ನಾವು ಮನವಿ ಮಾಡ್ತೀವಿ, ಇದು ಕೇಸ್ CBIಗೆ ಹೋಗಬೇಕು. CBI ತನಿಖೆ ಆದಾಗ ಮಾತ್ರ ಯಾರು ತಪ್ಪು ಮಾಡ್ಯಾರ ಅವ್ರಿಗೇನೋ ಶಿಕ್ಷೆ ಆಗ್ತದೆ ಅಂತೇಳಿ ಆ ಒಂದು ಕುಟುಂಬಸ್ಥರು ಆಗ್ರಹ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರು ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಚಿನ್ ಗುತ್ತಿಗೆದಾರ ಇಲ್ಲ ಅಂಥೇಳಿ ಈಗಾಗಲೇ ರಾಜ್ಯ ಅಧ್ಯಕ್ಷ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅವ್ರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಮೇಡಮ್, ಸಚಿನ್ ಗುತ್ತಿಗೆದಾರ ಇಲ್ಲ, ಹಾಗಿಲ್ಲ ಅಂತ ಒಂದೊಂದೊಂದು ಹೇಳಿಕೆ ದಿನ ಬೆಳಗಾದ್ರೆ ಹೊಸ ಹೊಸ ಬೆಳವಣಿಗೆ ಆಗ್ತವೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಾವು ಮೊದಲು ಹೇಳಿಲ್ರಿ, ಅವ ಗುತ್ತಿಗೆದಾರನ ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನು ವರ್ಕ್ ಮಾಡ್ತೀನೋ ಅದು ಡೀಟೇಲ್ ಆಗಿ ಅವ್ನು ಡೆಟ್ ನೋಟ್ದಾಗೆ ಬರ್ದಾನೆ ಸರ್. ಅಷ್ಟಲ್ದೇ ಅವ್ನು ಏನು ವರ್ಕ್ ಮಾಡ್ತಾನೆ ಎಲ್ಲ ಪ್ರೂಫ್ನು ಅವನು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ರೀ. ಇವಾಗ ಅದ್ರೊಳಗೆ ಏನೂ ಇಲ್ಲ. ಅದ್ರ ಜೊತೆ ಅವ್ನು ಐಫೋನ್ ಕೂಡ ಕಸ್ಕೊಂಡಾರಿ. ಆಫೀಸಲ್ಲಿ ಇದ್ದಂತ ಎಲ್ಲಿ ಹೋಗೋದು ಎಲ್ಲ ಸಾಮಾನುಗಳು ಏನಾಗ್ಯದ್ರಿ, ಅವರೇ ನಮ್ಮ ಮನೆಗೆ ಬಂದಾಗ ಹೇಳ್ಯಾರ್ಕಿ ನಾವು ಖಾಲಿ ಮಾಡೀವಿ ಅಂತ ಹೇಳ್ಯಾರ ನೋಡ್ರಿ ಸರ್. ಏನು ಮಾಡ್ಯಾರ, ಅದೇ ರಾಜು ಕಪ್ನೂರು ಅವ್ರ ಜೊತೆ ಬಂದಿದ್ದವ್ರು ಹೇಳಿದ್ದಾರೆ ಕಿ ನಾವೇ ರೂಮ್ ಖಾಲಿ ಮಾಡಿಸಿದೀವಿ, ಅಲ್ಲಿ ಏನೂ ಇಲ್ಲ ಅಂದಂಗೆ ಮಾತಾಡ್ಯಾರ ಸರ್. ಅವರು ದಾಖಲೆಗಳೆಲ್ಲ ಯಾರು ಒಯ್ದರು, ಎಲ್ಲಿವೆ ದಾಖಲೆ? ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ. ಮತ್ತು ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ಕೆ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ.
ಅದು ಅವ್ರ ಹತ್ರ ಏನು ತಪ್ಪಿರಲಿಲ್ಲ, ನಮಗೂ ಫ್ಯಾಮ್ಲಿದವ್ರಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತಲ್ರಿ, ಇದು ಅದಾ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಅವ್ನ ಹತ್ರ 3 ಲ್ಯಾಪ್ಟಾಪ್, ಒಂದು ಐಫೋನ್ ಇತ್ತು ರೀ ಸರ್ ಅವ್ರ ಹತ್ರ. ಅಲ್ಲಿ CCTV ಕ್ಯಾಮ್ರಾ ಸಮೇತ ಇತ್ತು. ಮತ್ತು ಅವೆಲ್ಲ ಏನು ಮಾಡ್ಯಾರ ಸರ್ ಗೊತ್ತಿಲ್ಲ ಸರ್. ಅದು ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲು ಹಿಡ್ದು ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆನೇ ಬೇಕಂತ ಮೊದಲು ಹಿಡ್ದು ಕೇಳತ್ತೀನಿ, ಇವಾಗೂ ಕೇಳತ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೆ, ನಾಳೆ ಡೆತ್ ನೋಟು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನನ್ನ ಹೆಸರೇ ಇಲ್ಲ ಅಂತ ಹುಟ್ಟಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವ್ರು ಅವ ತೀರ್ಕೊಂಡೆ. ಇವತ್ತಿಗೆ 7 ಡೇಸ್ ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ಇನ್ನು ಏನು ಹೇಳ್ಬೇಕ್ರಿ, ಹೆಂಗೆ ನಂಬಬೇಕ್ರಿ ಗೌರ್ಮೆಂಟ್ ಮೇಲೆ ನಾವು? ಇದೆಲ್ಲ ತನಿಖೆನೇ ಇದ್ದಿಲ್ರಿ. ಅವ ಯಾರು, ಅವನಿಗೆ ಯಾಕೆ ಬೆದರ್ಸ್ಯಾನ, ಆ ದುಡ್ಡಿನ ವಿಷಯ ಏನದ ಅದು ತನಿಖೆ ಮಾಡಬೇಕಿತ್ತು. ಅವಾಗ ಗುತ್ತಿಗೆದಾರನೇ ಅಲ್ಲ, ಅದು ಅಲ್ಲ, ಅವ್ನು ಹ್ಯಾಂಡ್ ರೈಟಿಂಗ್ ಅದು ಇದು ಟೈಮ್ ಪಾಸ್ ಮಾಡ್ಕೊತ ಆಯ್ತು ರೀ. ಅವ್ರೇನಂತಾರೆ ರೀ, ಆರೋಪಿಗಳು ಆರಾಮ್ ಸರಿ ಓಡಾಡ್ತಿರ್ಲತ್ತಾರ ರೀ, ಎಲ್ಲಿ ಬೇಕಾದ್ರೂ ಮುಚ್ಕೊಂಡು ಕೂತಾರ, ಈಗ ಎದುರು ಬರ್ಲಕ್ಕೆ ರೆಡಿ ಇಲ್ಲ. ಮತ್ತೀಗ ನಾವು ಹೆಂಗೆ ತಿಳ್ಕೊಂಬರಿ ನಮ್ಮ ಸರ್ಕಾರ ನಮ್ಗೆ ನ್ಯಾಯ ಕೊಡಿಸ್ತದಂತ? ಅದಕ್ಕೋಸ್ಕರ ಯಾಕೆ ಸರ್ಕಾರಿ ಡಿಲೇ ಮಾಡತ್ತದ, ಯಾಕೆ ಎನ್ಕ್ವೈರಿ ಮಾಡ್ಲಕ್ಕೆ ಹಿಂದೇಟ್ ಆಗ್ತಾ ಇದೆ? 8 ದಿವಸ ಆದರೂ ಒಂದು ಆರೋಪಿಗೆ ಅರೆಸ್ಟ್ ಯಾಕೆ ಮಾಡಿಲ್ಲ, ಏನು ಅನಿಸ್ತದೆ ಸರ್? ನ್ಯೂಸ್ ಪ್ರಕಾರ ನೋಡಿದ್ರೆ ಅವ್ರು ನನ್ನ ಮೇಲೆ ಆರೋಪ ಹೊಂಟದಂದ ಮಾತಾಡ್ಲತ್ತಾರ ರೀ. ಅದಕ್ಕೋಸ್ಕರ ಡಿಲೇ ಮಾಡ್ಲತ್ತಾರೇನೋ ಅಂತ ಅದು ಅನ್ಸ್ಲತ್ತಾರ ಅಷ್ಟೇ ರೀ ಸರ್. ಅಂದ್ರೆ ಟೋಟಲಿ ವಿನಾಕಾರಣ ಇದು ಮಾಡಿ ಪಾಸ್ ಮಾಡಿ ಎಲ್ಲ ಮುಚ್ಚಾಕ್ತಾರೆ ಸರ್. ಇನ್ನೊಂದು ಸ್ವಲ್ಪ ದಿನದಾಗ ಅವ್ನು ಏನು ಪ್ರೂಫ್ ಅವ ನೋಡ್ರಿ, ಎಲ್ಲ ಮುಚ್ಚಾಕಿ ಸಚಿನನ್ನ ಹೆಸರೇ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ನು ತೆಗೆದಾಕ್ತಾರೆ ರೀ. ಆ ಥರ ಅನ್ಸ್ಲತ್ತದ್ರಿ. ಈಗ 7 ಡೇಸ್ದಾಗ ಡೈಲಿ ನಾವು ಏನೇನು ಕೇಳತ್ತೀವಿ ನೋಡ್ರಿ, ಅದ್ರ ಪ್ರಕಾರ ನೋಡಿದ್ರೆ 7 ಡೇದಾಗ ಒಂದು ಎಲ್ಲನೇ ಪ್ರೂಫೇ ಮುಚ್ಚಾಕ್ತಾರೆ ರೀ ಗೌರ್ಮೆಂಟ್ದವ್ರು. ಹಂಗೆ ಅನ್ಸ್ಲತ್ತದ ರೀ ಈಗ ನಮಗೆ. ಅದಕ್ಕೆ ನಮ್ಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ರಿ. ನಮಗೆ ಏನಂತಾರೆ, ಕೇಂದ್ರ ಸರ್ಕಾರದಿಂದ ನಮಗೆ CBI ತನಿಖೆ ಆಗ್ಬೇಕಂತ ಮನವಿ ಮಾಡ್ಕೋತೀನಿ ರೀ ನಿಮ್ಮ ಥ್ರೂ. ಅಂದ್ರೆ ಟೋಟಲಿ ಅಂದ್ರೆ ಎಲ್ಲ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರ. ಟೋಟಲಿ ಏನಾದ್ರು ಕೇಸ್ ಮುಚ್ಚಬೇಕು ಅಂತೇಳಿ ಒಂದು ಷಡ್ಯಂತ್ರ ನಡೀತಾ ಇದೆ ಸರ್. ಅವ್ರಾಗೆ ಹೇಳತ್ತಾರ್ರಿ, ನಾವೇನು TV-ದಾಗೂ ನಾವು ಎಲ್ಲೂ ಹೇಳಿಲ್ಕಿ ಅವ ಗುತ್ತಿದಾರ ಆಗಿ ವರ್ಕ್ ಮಾಡ್ತೀನಂತ. ಅವ ಖಾಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಂತ ಅವನು ಬರ್ದ ಮೇಲೂ ನಮಗೂ ಗೊತ್ತಾಗ್ಯದ್ರಿ. ಸ್ವಲ್ಪ ಗೊತ್ತಿತ್ತು, ಪೂರಾನು ಗೊತ್ತಿರಲಿಲ್ಲ. ಆದರೂ ಅವ ಡೀಟೇಲ್ ಆಗಿ ಬರ್ದನ್ರಿ. ಎಲ್ಲೂ ಮೆನ್ಷನ್ ಮಾಡಿಲ್ಕಿ ನಾ ಗುತ್ತಿದಾರ ಆಗಿ ವರ್ಕ್ ಮಾಡ್ತೀನಂತ. ಅವ್ರಾಗೆ ಹೇಳ್ಯಾರ್ರಿ ಗುತ್ತಿಗೆದಾರ ಅಂತ. ಇವಾಗ ಅವರೇ ಇಲ್ಲ ಅಂತ ಹೇಳತ್ತಾರಿ. ಅದಕ್ಕೂ ನಮಗೆ ಸಂಬಂಧ ಇಲ್ಲ ಸರ್. ಅಪರಾಧಿ ಯಾರ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಅಂತ ಕೇಳತ್ತೀವ್ರಿ. ಅವ್ರು ಏನಿಲ್ಲ, ಹತ್ತಿನ ಹೋಗಿ ನಮ್ಮ ತಮ್ಮನ ಮೇಲೆ ಬ್ಲೇಮ್ ಮಾಡಿ ಮುಚ್ಚಿ ಹಾಕ್ಬೇಕಲ್ಲತ್ತಾರ ಅಷ್ಟೇ ಸರ್. ಸೊ ಇದು ಸಚಿನ್ ಸಹೋದರಿಯ ನೋವಿನ ಮಾತು ಅಂತ ಹೇಳ್ಬೋದು. ಟೋಟಲಿ ಕೇಸನ್ನು ಮುಚ್ಚಾಕಬೇಕು ಅಂಥೇಳಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಗುತ್ತಿಗೆದಾರ ಇಲ್ಲಂತಾರೆ, ನಾಳೆ ಡೆತ್ ನೋಟೇ ಇಲ್ಲಂತಾರೆ. ಈ ರೀತಿ ಸರ್ಕಾರ ಏನದ ಎಲ್ಲೋ ಒಂದು ಕಡೆ ಯಾರ್ದೋ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ಕೇಸ್ ಮುಚ್ಚಬೇಕು ಅಂತೇಳಿ ಪ್ಲ್ಯಾನ್ ನಡೆದ. ಹೀಗಾಗಿ ನಮಗೆ ನ್ಯಾಯ ಬೇಕೇ ಬೇಕು. ಸರ್ಕಾರ ಟೋಟಲಿ ನಮಗೆ ನ್ಯಾಯ ಕೊಡಬೇಕು. ನಾವು ಮನವಿ ಮಾಡ್ತೀವಿ, ಇದು ಕೇಸ್ CBIಗೆ ಹೋಗಬೇಕು. CBI ತನಿಖೆ ಆದಾಗ ಮಾತ್ರ ಯಾರು ತಪ್ಪು ಮಾಡ್ಯಾರ ಅವ್ರಿಗೇನೋ ಶಿಕ್ಷೆ ಆಗ್ತದೆ ಅಂತೇಳಿ ಆ ಒಂದು ಕುಟುಂಬಸ್ಥರು ಆಗ್ರಹ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರು ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಚಿನ್ ಗುತ್ತಿಗೆದಾರ ಇಲ್ಲ ಅಂಥೇಳಿ ಈಗಾಗಲೇ ರಾಜ್ಯ ಅಧ್ಯಕ್ಷ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅವ್ರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಮೇಡಮ್, ಸಚಿನ್ ಗುತ್ತಿಗೆದಾರ ಇಲ್ಲ, ಹಾಗಿಲ್ಲ ಅಂತ ಒಂದೊಂದೊಂದು ಹೇಳಿಕೆ ದಿನ ಬೆಳಗಾದ್ರೆ ಹೊಸ ಬೆಳವಣಿಗೆ ಆಗ್ತವೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಾವು ಮೊದಲು ಹೇಳಿಲ್ರಿ ಅವ ಗುತ್ತಿಗೆದಾರನ, ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನು ವರ್ಕ್ ಮಾಡ್ತೀನೋ ಅದು ಡೀಟೇಲ್ ಆಗಿ ಅವ್ನು ಡೆಟ್ ನೋಟ್ದಾಗೆ ಬರ್ದಾನೆ ಸರ್. ಅಷ್ಟಲ್ದೇ ಅವ್ನು ಏನು ವರ್ಕ್ ಮಾಡ್ತಾನೆ ಎಲ್ಲ ಪ್ರೂಫ್ನು ಅವನು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ರೀ. ಇವಾಗ ಅದ್ರೊಳಗೆ ಏನೂ ಇಲ್ಲ. ಅದ್ರ ಜೊತೆ ಅವ್ನು ಐಫೋನ್ ಕೂಡ ಕಸ್ಕೊಂಡಾರಿ. ಆಫೀಸಲ್ಲಿ ಇದ್ದಂತ ಎಲ್ಲಿ ಹೋಗುದು ಎಲ್ಲ ಸಾಮಾನುಗಳು ಏನಾಗ್ಯದ್ರಿ, ಅವರೇ ನಮ್ಮ ಮನೆಗೆ ಬಂದಾಗ ಹೇಳ್ಯಾರ್ಕಿ ನಾವು ಖಾಲಿ ಮಾಡೀವಿ ಅಂತ ಹೇಳ್ಯಾರ ನೋಡ್ರಿ ಸರ್. ಏನು ಮಾಡ್ಯಾರ, ಅದೇ ರಾಜು ಕಪ್ನೂರು ಅವ್ರ ಜೊತೆ ಬಂದಿದ್ದವ್ರು ಹೇಳಿದ್ದಾರೆ ಕಿ ನಾವೇ ರೂಮ್ ಖಾಲಿ ಮಾಡಿಸಿದೀವಿ, ಅಲ್ಲಿ ಏನೂ ಇಲ್ಲ ಅಂದಂಗೆ ಮಾತಾಡ್ಯಾರ ಸರ್. ಅವರು ದಾಖಲೆಗಳೆಲ್ಲ ಯಾರು ಒಯ್ದರು, ಎಲ್ಲಿವೆ ದಾಖಲೆ? ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ. ಮತ್ತು ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ಕೆ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಅದು ಅವ್ರ ಹತ್ರ ಏನೂ ತಪ್ಪಿರಲಿಲ್ಲ, ನಮಗೂ ಫ್ಯಾಮ್ಲಿದವ್ರಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತಲ್ರಿ, ಇದು ಅದಾ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಅವ್ನ ಹತ್ರ 3 ಲ್ಯಾಪ್ಟಾಪ್, ಒಂದು ಐಫೋನ್ ಇತ್ತು ರೀ ಸರ್ ಅವ್ರ ಹತ್ರ. ಅಲ್ಲಿ CCTV ಕ್ಯಾಮ್ರಾ ಸಮೇತ ಇತ್ತು. ಮತ್ತು ಅವೆಲ್ಲ ಏನು ಮಾಡ್ಯಾರ ಸರ್ ಗೊತ್ತಿಲ್ಲ ಸರ್. ಅದು ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲು ಹಿಡ್ದು ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆನೇ ಬೇಕಂತ ಮೊದಲು ಹಿಡ್ದು ಕೇಳತ್ತೀನಿ, ಇವಾಗೂ ಕೇಳತ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೆ, ನಾಳೆ ಡೆತ್ ನೋಟು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನನ್ನ ಹೆಸರೇ ಇಲ್ಲ ಅಂತ ಹುಟ್ಟಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವ್ರು ಅವ ತೀರ್ಕೊಂಡೆ. ಇವತ್ತಿಗೆ 7 ಡೇಸ್ ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ಇನ್ನು ಏನು ಹೇಳ್ಬೇಕ್ರಿ, ಹೆಂಗೆ ನಂಬಬೇಕ್ರಿ ಗೌರ್ಮೆಂಟ್ ಮೇಲೆ ನಾವು? ಇದೆಲ್ಲ ತನಿಖೆನೇ ಇದ್ದಿಲ್ರಿ. ಅವ ಯಾರು, ಅವನಿಗೆ ಯಾಕೆ ಬೆದರ್ಸ್ಯಾನ, ಆ ದುಡ್ಡಿನ ವಿಷಯ ಏನದ ಅದು ತನಿಖೆ ಮಾಡಬೇಕಿತ್ತು. ಅವಾಗ ಗುತ್ತಿಗೆದಾರನೇ ಅಲ್ಲ, ಅದು ಅಲ್ಲ, ಅವ್ನು ಹ್ಯಾಂಡ್ ರೈಟಿಂಗ್ ಅದು ಇದು ಟೈಮ್ ಪಾಸ್ ಮಾಡ್ಕೊತ ಆಯ್ತು ರೀ. ಅವ್ರೇನಂತಾರೆ ರೀ, ಆರೋಪಿಗಳು ಆರಾಮ್ ಸರಿ ಓಡಾಡ್ತಿರ್ಲತ್ತಾರ ರೀ, ಎಲ್ಲಿ ಬೇಕಾದ್ರೂ ಮುಚ್ಕೊಂಡು ಕೂತಾರ, ಈಗ ಎದುರು ಬರ್ಲಕ್ಕೆ ರೆಡಿ ಇಲ್ಲ.
ಮತ್ತು ಈಗ ನಾವು ಹೆಂಗೆ ತಿಳ್ಕೊಂಬರಿ ನಮ್ಮ ಸರ್ಕಾರ ನಮ್ಗೆ ನ್ಯಾಯ ಕೊಡಿಸ್ತದಂತ ಅದಕ್ಕೋಸ್ಕರ ಯಾಕೆ ಸರ್ಕಾರಿ ಡಿಲೇ ಮಾಡತ್ತದ, ಯಾಕೆ ಎನ್ಕ್ವೈರಿ ಮಾಡ್ಲಕ್ಕೆ ಹಿಂದೇಟ್ ಆಗ್ತಾ ಇದೆ? 8 ದಿವಸ ಆದರೂ ಒಂದು ಆರೋಪಿಗೆ ಅರೆಸ್ಟ್ ಯಾಕೆ ಮಾಡಿಲ್ಲ? ಏನು ಅನ್ಸ್ತದೆ? ಸರ್ ನ್ಯೂಸ್ ಪ್ರಕಾರ ನೋಡಿದ್ರೆ ಅವ್ರು ನನ್ನ ಮೇಲೆ ಆರೋಪ ಹೊಂಟದಂತ ಮಾತಾಡ್ಲತ್ತಾರ್ರಿ. ಅದಕ್ಕೋಸ್ಕರ ಡಿಲೇ ಮಾಡ್ಲತ್ತಾರೇನೋ ಅಂತ ಅದು ಅನ್ಸ್ಲತ್ತದ ಅಷ್ಟೇ ರೀ ಸರ್. ಅಂದ್ರೆ ಟೋಟಲಿ ವಿನಾಕಾರಣ ಇದು ಮಾಡಿ ಪಾಸ್ ಮಾಡಿ ಎಲ್ಲ ಮುಚ್ಚಾಕ್ತಾರೆ ಸರ್. ಇನ್ನೊಂದು ಸ್ವಲ್ಪ ದಿನದಾಗ ಅವ್ನು ಏನು ಪ್ರೂಫ್ ಅವ ನೋಡ್ರಿ, ಎಲ್ಲ ಮುಚ್ಚಾಕಿ ಸಚಿನ್ ನನ್ನ ಹೆಸರೇ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ನು ತೆಗೆದಾಕ್ತಾರೆ ರೀ. ಆ ಥರ ಅನ್ಸ್ಲತ್ತದ್ರಿ. ಈಗ 7 ಡೇಸ್ದಾಗ ಡೈಲಿ ನಾವು ಏನೇನು ಕೇಳತ್ತೀವಿ ನೋಡ್ರಿ, ಅದ್ರ ಪ್ರಕಾರ ನೋಡಿದ್ರೆ 7 ಡೇದಾಗ ಅವ್ನು ಎಲ್ಲನೇ ಪ್ರೂಫೇ ಮುಚ್ಚಾಕ್ತಾರೆ ರೀ ಗೌರ್ಮೆಂಟ್ದವ್ರು. ಹಂಗೆ ಅನ್ಸ್ಲತ್ತದ ರೀ ಈಗ ನಮಗೆ. ಅದಕ್ಕೆ ನಮ್ಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ರಿ. ನಮಗೆ ಏನಂತಾರೆ ಕೇಂದ್ರ ಸರ್ಕಾರದಿಂದ ನಮಗೆ CBI ತನಿಖೆ ಆಗ್ಬೇಕಂತ ಮನವಿ ಮಾಡ್ಕೋತೀನಿ ರೀ ನಿಮ್ಮ ಥ್ರೂ. ಅಂದ್ರೆ ಟೋಟಲಿ ಅಂದ್ರೆ ಎಲ್ಲ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರ. ಟೋಟಲಿ ಏನಂದ್ರೆ ಕೇಸ್ ಮುಚ್ಚಬೇಕು ಅಂತೇಳಿ ಒಂದು ಷಡ್ಯಂತ್ರ ನಡೀತಾ ಇದೆ ಸರ್. ಅವ್ರಾಗೆ ಹೇಳತ್ತಾರ್ರಿ, ನಾವೇನು TV-ದಾಗೂ ನಾವು ಎಲ್ಲೂ ಹೇಳಿಲ್ಕಿ ಅವ ಗುತ್ತೇದಾರ ಆಗಿ ವರ್ಕ್ ಮಾಡ್ತೀನ ಅಂತ. ಅವ ಖಾಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಂತ ಅವನು ಬರ್ದ ಮೇಲೂ ನಮಗೂ ಗೊತ್ತಾಗ್ಯದ್ರಿ. ಸ್ವಲ್ಪ ಗೊತ್ತಿತ್ತು, ಪೂರಾನು ಗೊತ್ತಿರಲಿಲ್ಲ. ಆದರೂ ಅವ ಡೀಟೇಲ್ ಆಗಿ ಬರ್ದನ್ರಿ. ಅವ ಎಲ್ಲೂ ಮೆನ್ಷನ್ ಮಾಡಿಲ್ಕಿ ನಾ ಗುತ್ತೇದಾರ ಆಗಿ ವರ್ಕ್ ಮಾಡ್ತೀನಂತ. ಅವ್ರಾಗೆ ಹೇಳ್ಯಾರ್ರಿ ಗುತ್ತಿಗೆದಾರ ಅಂತ. ಇವಾಗ ಅವರೇ ಇಲ್ಲ ಅಂತ ಹೇಳತ್ತಾರಿ. ಅದಕ್ಕೂ ನಮಗೆ ಸಂಬಂಧ ಇಲ್ಲ ಸರ್. ಅಪರಾಧಿ ಯಾರ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಅಂತ ಕೇಳತ್ತೀವ್ರಿ. ಅವ್ರು ಏನಿಲ್ಲ ಹತ್ತಿನ ಹೋಗಿ ನಮ್ಮ ತಮ್ಮನ ಮೇಲೆ ಬ್ಲೇಮ್ ಮಾಡಿ ಮುಚ್ಚಿ ಹಾಕ್ಬೇಕಲ್ಲತ್ತಾರ ಅಷ್ಟೇ ಸರ್. ಸೊ ಇದು ಸಚಿನ್ ಸಹೋದರಿಯ ನೋವಿನ ಮಾತು ಅಂತ ಹೇಳ್ಬೋದು. ಟೋಟಲಿ ಕೇಸನ್ನು ಮುಚ್ಚಾಕಬೇಕು ಅಂಥೇಳಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಗುತ್ತಿಗೆದಾರ ಇಲ್ಲಂತಾರೆ, ನಾಳೆ ಡೆತ್ ನೋಟೇ ಇಲ್ಲಂತಾರೆ. ಈ ರೀತಿ ಸರ್ಕಾರ ಏನದ ಎಲ್ಲೋ ಒಂದು ಕಡೆ ಯಾರ್ದೋ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ಕೇಸ್ ಮುಚ್ಚಬೇಕು ಅಂತೇಳಿ ಪ್ಲ್ಯಾನ್ ನಡೆದ. ಹೀಗಾಗಿ ನಮಗೆ ನ್ಯಾಯ ಬೇಕೇ ಬೇಕು. ಸರ್ಕಾರ ಟೋಟಲಿ ನಮಗೆ ನ್ಯಾಯ ಕೊಡಬೇಕು. ನಾವು ಮನವಿ ಮಾಡ್ತೀವಿ, ಇದು ಕೇಸ್ CBIಗೆ ಹೋಗಬೇಕು. CBI ತನಿಖೆ ಆದಾಗ ಮಾತ್ರ ಯಾರು ತಪ್ಪು ಮಾಡ್ಯಾರ ಅವ್ರಿಗೇನೋ ಶಿಕ್ಷೆ ಆಗ್ತದೆ ಅಂತೇಳಿ ಆ ಒಂದು ಕುಟುಂಬಸ್ಥರು ಆಗ್ರಹ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.